ಏನು ನಿಮ್ ಹುಡ್ಗನ್ ಬಗ್ಗೆ ಮಾತಾಡ್ತಿದ್ದಾಗೆ ನಾಚಿಕೆ ಅಲ್ವಾ? ನನ್ ಹುಡ್ಗನ್ ಕತೆ ಹಾಗಿರ್ಲಿ, ನಿನ್ ಹುಡ್ಗನ್ ಬಗ್ಗೆ ಹೇಳು. ನನ್ನ ಹುಡ್ಗನ? ಯಾರು? ತುಂಬಾ ದಿನದಿಂದ ಈ ವಿಷಯ ನಿನ್ನ ಹತ್ರ ಕೇಳ್ಬೇಕು ಅಂತ ಇದ್ದೆ. ಆಕ್ಚುಲಿ ನಮ್ಮ ಅಣ್ಣನ ಜೊತೆ ತುಂಬಾ ಕ್ಲೋಸ್ ಆಗಿರೋದು ಅಂದ್ರೆ ನೀನೊಬ್ಳೆ. ಅವನ್ ದಿನ ಶುರು ಆಗೋದು ಎಂಡ್ ಆಗೋದು ಎಲ್ಲ ನಿನ್ ಜೊತೆನೆ. ನೀನು ಅಷ್ಟೇ, ಅವ್ನ್ ಹೇಳ್ದಾಗೆಲ್ಲ ಕೇಳ್ತೀಯ, ಅವ್ನ್ ಹೇಳಿದ್ದನ್ನೆಲ್ಲ ಮಾಡ್ತೀಯ. ಏನು ಲವ್ವಾ? ಯಾಕ ಕೇಳ್ತಿದ್ಯಾ? ನಾವಿಬ್ರು ಜಸ್ಟ್ ಗುಡ್ ಫ್ರೆಂಡ್ಸ್ ಅಷ್ಟೇ. ಅಣ್ಣ ಮೊದ್ಲಿಂದನೂ ಯಾರ ಜೊತೆನೂ ಅಷ್ಟೊಂದ್ ಮಾತಾಡಲ್ಲ, ಯಾವಾಗ್ಲೂ ಸೀರಿಯಸ್ ಆಗಿರ್ತಾನೆ. ಈಗ ಲಡ್ಡು ಬಂದ್ಮೇಲೆ ಅವಳು ಮಾಡೋ ಎಡವಟ್ಟಿಂದ ಅವಳ ಜೊತೆ ಜಗಳ ಆಡ್ಕೊಂಡು ಯಾವಾಗ್ಲೂ ಅವನ್ ಮೂತಿನ ಉಪ್ಪು ಅಂತ ಊದಿಸ್ಕೊಂಡೇ ಇರ್ತಾನೆ. ಅವನು ನಗ್ನಗ್ತಾ ಇರೋದು ಅಂದ್ರೆ ನಿನ್ ಜೊತೆ ಮಾತ್ರ, ಅದಕ್ಕೆ ಕೇಳ್ದೆ. ಓಹೋ, ಹಾಗಿದ್ರೆ ನಿಮ್ ಅಣ್ಣ ನಾನ್ ಲವ್ ಮಾಡ್ತೀನಿ ಅಂದ್ರೆ ಏನ್ ಮದ್ವೆ ಮಾಡ್ಕೋತಾನ? ಚಾನ್ಸೇ ಇಲ್ಲ. ಅಣ್ಣ ಅಂತೂ ನಿನ್ನ ಮದ್ವೆ ಆಗಲ್ಲ. ಯಾಕಾಗ ಹೇಳ್ತಿದ್ಯಾ? ಇನ್ನೇನ್ ಮತ್ತೆ, ನಮ್ಮ ಅಣ್ಣನೇನಾದ್ರೂ ನಿನ್ ಮದ್ವೆ ಆದ್ರೆ ನಿನ್ ಕತೆ ಅಷ್ಟೇ. ಅವನಿಗೆ ಬೇಕಾಗೋ ರೀತಿ ನಿನ್ನ ಆಟ ಆಡಿಸ್ತಾನೆ. ಅವ್ನ್ ಹಾಕೋ ತಾಳಕ್ಕೆ ನೀನ್ ಕುಣಿಬೇಕು ಅಷ್ಟೇ. ಏನ್ ಗೊತ್ತಾ, ನಮ್ಮ ಅಣ್ಣನ ಮದ್ವೆ ಆಗೋಳು ಅವನ್ ತಾಳಕ್ಕೆ ಕುಣಿಬಾರ್ದು, ಅವಳ ತಾಳಕ್ಕೆ ಅವನ್ ಕುಣಿಬೇಕು. ಅವನ್ ಅವಳಿಗೆ ಕಾಟ ಕೊಡ್ಬಾರ್ದು, ಅವಳೇ ಅಣ್ಣಂಗ್ ಕಾಟ ಕೊಡ್ಬೇಕು. ಇಷ್ಟು ದಿನ ನಾವ್ ಯಾರು ಅವನಿಗೇನು ಹೇಳಕ್ಕಾಗದೆ ಸುಮ್ನೆ ಇದ್ವಿ. ಆದ್ರೆ ಅದಕ್ಕೆ ಬಂದವಳು ಅವನನ್ನ ಚೆನ್ನಾಗಿ ವಿಚಾರಿಸ್ಕೋಬೇಕು ಅಂತ ಹುಡುಗಿನೇ ಸಿಗ್ಬೇಕು. ಆಗ್ಲೇ ಈಡು ಜೋಡು ಸರಿಯಾಗಿರೋದು ಅಲ್ವಾ? ಜಸ್ಟ್ ಕ್ಯೂರಿಯಸ್. ಆಯ್ತು, ಈಗ ಶೌರ್ಯನ್ ಕಾರಲ್ಲಿರೋದು ಆ ಹುಡುಗಿ ಲಡ್ಡುನೇ ಅಂತ ಇಟ್ಕೊ. ಲಡ್ಡುನೇ ಇರ್ಲಿ, ಬಟ್ ಯು ಕಾಂಟ್ ಟೇಕ್ ಇಟ್ ಈಸಿ. ವೈ ಮಾಮ್? ಈಗ ಅಂತದ್ ಏನಾಯ್ತು? ಏನೋ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. 2 ಪಾಯಿಂಟ್ಸ್. 1, ಶೌರ್ಯನ್ ಮನಸ್ಸಲ್ಲಿ ನೀನಿಲ್ಲ. 2ನೇದು, ಶೌರ್ಯನ ಜೀವನದಲ್ಲಿ ಮತ್ಯಾರೋ ಇರ್ಬೋದು, ಅದು ನಿನಗೆ ಗೊತ್ತಾಗದೆ ಇರ್ಬೋದು. ಸ್ಟಾಪ್ ಇಟ್ ಮಾಮ್, ಹಾಗೆಲ್ಲ ಏನೂ ಇಲ್ಲ. ಐ ನೋ ಅಬೌಟ್ ಶೌರ್ಯ. ಸುಮ್ಮನೆ ಏನೇನೋ ಮಾತಾಡಿ ಅವಳು ತಲೆ ಕೆಡಿಸ್ಬೇಡ, ಅವಳು ಮನಸ್ಸು ಹಾಳು ಮಾಡಬೇಡ. ಅವಳ ಮನಸ್ಸು ಹಾಳಾಗಬಾರ್ದು, ತಲೆ ಕೆಡಬಾರ್ದು ಅಂತಾನೆ ನಾನೀಗ ಮಾಡ್ತಾ ಇರೋದು. ಜೀವನದಲ್ಲಿ ಕ್ಲಾರಿಟಿ ಇರಬೇಕು. ನನ್ನ ಮಗಳು ಭ್ರಮೆಯಲ್ಲಿ ಬದುಕೋದಕ್ಕೆ ನಾನ್ ಬಿಡಲ್ಲ. ನಾನ್ ಯಾವ ಭ್ರಮೆಲೂ ಬದುಕ್ತಾ ಇಲ್ಲ. ಶೌರ್ಯನ್ ಲೈಫಲ್ಲಿ ನನ್ನಷ್ಟು ಕ್ಲೋಸ್ ಯಾರೂ ಇಲ್ಲ ಮಾಮ್. ಅವನ ಬಗ್ಗೆ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಡೋಂಟ್ ಬಿ ಎಮೋಷನಲ್. ಮೊದಲು ಶೌರ್ಯ ನಿನ್ನನ್ನು ರಿಜೆಕ್ಟ್ ಮಾಡಿರೋದಕ್ಕೆ ಕ್ಲಾರಿಟಿ ತಗೋ. ಇಲ್ಲಾಂದ್ರೆ ನಿನಗೆ ಕಷ್ಟ ಆಗ್ಬೋದು. ಯಾಕೆಂದ್ರೆ ಶೌರ್ಯ ನಿನ್ನ ಕೈ ಬಿಟ್ಟು ಹೋಗ್ಬೋದು. ಮಾಮ್, ಏನ್ ಮಾತಾಡ್ತಾ ಇದ್ಯಾ? ಶೌರ್ಯ ನನ್ನಿಂದ ದೂರ ಹೋಗಕ್ ಸಾಧ್ಯನೇ ಇಲ್ಲ. ಶೌರ್ಯ ಯಾವತ್ತಿದ್ರು ನನ್ನವನು. ಅವನು ನನಗ್ ಮಾತ್ರ ಸೇರ್ಬೇಕಾಗಿರೋನು. ಎಂತ ಸಿಚುಯೇಷನ್ ಅಲ್ಲೂ ಅವ್ನು ನನ್ನಿಂದ ದೂರ ಆಗಲ್ಲ. ಅಂತ ಸಿಚುಯೇಷನ್ ಏನಾದ್ರೂ ಬಂದ್ರೆ ಅವನ್ ಕೈಯಲ್ಲಿ ಬಲವಂತವಾಗಿ ತಾಳಿ ಕಟ್ಟಿಸ್ಕೊತೀನಿ ಹೊರತು ಅವನು ನನ್ನಿಂದ ದೂರ ಹೋಗೋದಕ್ ಬಿಡಲ್ಲ. ನೀವು ನನ್ನ ಹತ್ರ ಹೇಗ್ ನಡ್ಕೊಂತಿದ್ದೀರಾ ಅಂತ ತಾತ ಹೇಳ್ತೀನಿ. ನಿಮ್ ಮನೇಲಿದ್ದು ನಿಮ್ ಹತ್ರ ಜಗಳ ಮಾಡಿ ಮಾಡಿ ನನಗ್ BP ಶುಗರ್ ಬಂದ್ಬಿಡುತ್ತೇನೋ ಅಂತ ಭಯ ಆಗ್ತಿದೆ. ಅಕಸ್ಮಾತ್ ನನಗ್ BP ಶುಗರ್ ಬಂದ್ಬಿಟ್ರೆ, ಅಲ್ಲ ಶುಗರ್ ಬಂದ್ಬಿಟ್ರೆ ನಾನ್ ಸ್ವೀಟೇ ತಿನ್ನಕ್ಕಾಗಲ್ಲ. ಅಲ್ಲ ಸ್ವೀಟೇ ತಿಂದೆ, ಸ್ವೀಟ್ ಅಂಗಡಿ ಹೆಂಗಪ್ಪ ಇಡ್ಲಿ? ಬೇಡ, ಬೇಡವೇ ಬೇಡ. ಏನೋ ಪಾಪದ ಹುಡುಗಿ ಸಿಕ್ಕಿದಾಳೆ, ಅವಳನ್ನ ಹೇಗ್ ಬೇಕಾದ್ರೂ ನಡ್ಸ್ಕೋಬಹುದು ಅನ್ಕೊಂಡಿದ್ದೀರಾ? ಇದೆಲ್ಲ ತಾತಗೂ ಗೊತ್ತಾಗ್ಲಿ. ತಗೊಳ್ಳಿ, ನೀವೇ ಹೇಳಿ. ತಾತ ಫೋನ್ ಮಾಡ್ಬಿಟ್ರೆ ನನ್ಗೇನ್ ಭಯನಾ? ಶೌರ್ಯ ಯಾರಿಗೂ ಏನ್ ಹೆದರ್ಕೊಳ್ಳಲ್ಲ. ನಾನ್ ಲಡ್ಡುಗ್ ಭಯೋದ? ಚಾನ್ಸೇ ಇಲ್ಲ ತಾತ. 10 ಜನ ತಿನ್ನೋ ಸ್ವೀಟು ಒಬ್ಳೆ ತಿಂದಿದ್ದಾಳೆ. ಈಗ ತಾನೇ ಬಿಲ್ ಕೊಟ್ಟು ಬಂದೆ. ಸರಿ ತಾತ, ನಾನು ಏನು ಹೇಳಲ್ಲ, ಏನು ಮಾತಾಡಲ್ಲ. ದಯವಿಟ್ಟು ಬಂದು ಕಾರಲ್ಲಿ ಕೂತ್ಕೋ ಪ್ಲೀಸ್. ಪ್ಲೀಸ್ ಅಂತೆಲ್ಲ ಹೇಳ್ಬೇಡಿ, ಅದು ನಿಮಗೆ ಹೊಂದೋದಿಲ್ಲ. ಅಂತೂ ನನ್ ದಾರಿಗೆ ಬಂದ್ರಲ್ಲ. ಸರಿ ಬಾ ಕೂತ್ಕೋ. ವಿಂಡೋ ಗ್ಲಾಸ್ ಇಳಿಸ್ತೀನಿ. ಅದೆಷ್ಟೊತ್ತು ಬೇಕಾದ್ರೂ ಆಚೆ ನೋಡ್ಕೊಂಡು ಗಾಳಿ ಕುಡ್ಕೊಂಡು ಆರಾಮಾಗಿ ಬಾ. ಈಗ ನನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತೀರಾ? ತಾತ ದೇವಸ್ಥಾನಕ್ಕೆ ಕರ್ಕೊಂಡ್ ಬಾ ಅಂತ ಹೇಳಿದ್ದಾರೆ. ಎಲ್ರು ಅಲ್ಲೇ ಇದಾರಂತೆ, ಹೋಗೋಣ ಬಾ.
ದೇವಸ್ಥಾನನ? ಯಾವ ದೇವಸ್ಥಾನ? ನಾನು ದೇವಸ್ಥಾನಕ್ಕೆ ಹೋಗಿ ಸುಮಾರು ದಿನ ಆಯ್ತು. ದೇವಸ್ಥಾನಕ್ಕೆ ಹೋಗಿ ದೇವ್ರ ಮುಂದೆ ನಿಂತ್ಕೊಂಡು ಇಲ್ಲ ಇಲ್ಲ ಏನು ಮಾತಾಡಲ್ಲ, ಸುಮ್ನೆ ಕುತ್ಕೋತೀನಿ. ಅಲ್ವೇ, ಮನೆಯವರೆಲ್ಲ ಒಟ್ಟಿಗೆ ಸೇರಿ ದೇವಸ್ಥಾನಕ್ಕೆ ಬಂದು ಎಷ್ಟು ದಿವಸಗಳಾಗೋಯ್ತೋ. ಸಿಂಧು, ನೋಡಿದ್ಯಾ, ನಿನ್ ಮದ್ವೆ ನೆಪ್ತಲ್ಲಾದ್ರೂ ನಾವೆಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಬರಂಗಾಯ್ತು. ರೀ, ನಮ್ಮ ಅಪ್ಪ ಅಮ್ಮ ಇದನ್ನೆಲ್ಲ ನಂಬೋದು ಅದ್ ಯಾವಾಗ ಕಮ್ಮಿ ಆಗುತ್ತೋ ಏನು. ಈ ಜಾತಕ ಕೇಳೋದು, ಭವಿಷ್ಯ ನೋಡೋದು, ಇದೆಲ್ಲ ನಂಬೋದು ಎಷ್ಟು ಸರಿ ಹೇಳಿ? ಈಗಿನ ಕಾಲದಲ್ಲೂ ಅದೆಲ್ಲ ನಂಬ್ತಿದಾರಲ್ಲ, ಅದಕ್ಕೆ ಹೇಳಿ. ಚೆನ್ನ, ಕಾಲ ಯಾವ್ದಾದ್ರೇನೆ ನಂಬೋರಿರೋವರೆಗೂ ನಂಬಿಸೋರು ಇದ್ದೇ ಇರ್ತಾರೆ. ಮಯೂರಿ, ನಿನ್ನ ಮಾತು ಕೇಳಿಸ್ತಮ್ಮ. ನೋಡು, ಕಾಲ ಎಷ್ಟೇ ಬದಲಾದ್ರೂ ಕೂಡ ಸೃಷ್ಟಿ ಅನ್ನೋದು ಒಂದಿರುತ್ತೆ. ಸೃಷ್ಟಿ ಅಂತ ಇದ್ದ ಮೇಲೆ ಅದಕ್ಕೆ ಒಬ್ಬ ಸೃಷ್ಟಿಕರ್ತನೂ ಇದ್ದೇ ಇರ್ತಾನೆ. ಮನುಷ್ಯ ಎಷ್ಟೇ ಮುಂದುವರೆದಿರಬಹುದು, ಆದರೆ ಪ್ರಕೃತಿ ಅನ್ನೋದು ಒಂದಿರುತ್ತೆ. ಆ ಭಗವಂತನೇ ಪ್ರಕೃತಿ ಅಂತ ಹೇಳೋದು. ಎಲ್ಲನೂ ಅವನ ಇಚ್ಛೆ ಹಾಗೆ ನಡೆಯೋದು. ಅದೆಲ್ಲದಕ್ಕೂ ನಂಬಿಕೆ ಅನ್ನೋದು ಒಂದು ಇರಬೇಕು.